ನಮ್ಮ ಮನೆ ಒಬ್ಬ ಶ್ಯಾಮ್ ಸುಂದರ್ ಅಂತ ಹೇಳಿದ್ರು, ಬ್ಯಾಂಕ್ ಮ್ಯಾನೇಜರ್. ಭಾರಿ ಶಾಣೆ, ಭಾರಿ ಬುದ್ಧು ಅಂತ, ಭಾರಿ ಸ್ಮಾರ್ಟ್. ಲಗ್ನ ಆಗಿದ್ದಿಲ್ಲ, ಬ್ಯಾಚುಲರ್, ಒಂದು ಸಿಂಗಲ್ ರೂಮ್ ಮಾಡ್ಕೊಂಡು ನಮ್ಮ ಮನೆಗಿದ್ದ. ಭಾಳ ಒಳ್ಳೆ ಮನುಷ್ಯರಿಗೆ. ಏನವ ಹೊಂಟ ಅಂದ್ರೆ ಏನು ಭಾರಿ ಸಂಪನ್ನ ಸಂಪನ್ನ ಅನ್ಬೇಕಂಗೆ. ಅಷ್ಟು ಸ್ಟ್ಯಾಂಡರ್ಡ್ ಆಗಿ ಡ್ರೆಸ್ ಮಾಡವ, ಊಟನ ಹೈಟೆಕ್ ಇರೋ ಮಗ ಅವ. ಇವ್ನು ಹಿಡ್ದವಳ ರಾತ್ರಿ ಹಿಂಗೆ ಶುರು ಆಕೈತ್ರಿ ಅವ್ರ ರೋಗ. ಶಿಸ್ತು ಕುಡ್ದು ಬಂದ್ಬಿಡವ. ಉಣ್ಯಾಗೆಲ್ಲ ಗಲಾಟೆ ಬಂದ್ಬಿಡಿ. ಅವ ಬಂದಾನ ಅಂತಂದು ಗೊತ್ತಾಗ್ಬೇಕು ಎಲ್ಲರಿಗೂ. ಇಡೀ ಉಣ್ಯಾನ ಮಂದಿ ಒಂದು ಮುಂದೆ ಸಾಕಾಗ್ಬಿಟ್ಟು. ಹೊರಗೆ ಅವ್ನು ಇರೋದು ಒಂದು ಚಾಳ ಬೇರೆ, ಅಲ್ಲಿ ಒಂದು 4-5 ಮನೆ. ಅವರಷ್ಟು ಇವ್ನು ಸಂಬಂಧ ಬೇಸರಾಗಿ ಹೋಗಿದ್ರು. ಮುಂಜಾನೆ ಎದ್ದು ಏನು ಅಗ್ದಿ ಸಂಪನ್ನಪ್ಪ ಇವ ಅನ್ಬೇಕು, ಹಂಗಿರ್ತಿತ್ತು ಮಗ ಅವ. ಯಾರು ಮಾತಾಡ್ಸ್ತಿದ್ದಿಲ್ಲ, ತಂದಾತ ತಾನು ತೆಗ್ದು ಸೂಕ್ಷ್ಮ. ರಾತ್ರಿ 10 ಗಂಟೆ ಮೇಲೆ ಶುರು ನೋಡ್ರಿ ಅವ್ನು ಕದ್ಲಿ. ಏನಿದ್ರೆ ಬಂದ ಹೊಡಗ್ ಬರೋದು, ಜೋರಾಗಿ ಚಿಲ್ಕ ತೆಗೆಯೋದು, ಹೊಡಗ್ನ ಅನ್ಸೋದು. ಒಳ್ಳೆಗಿನ ಮಂದಿಗೆಲ್ಲ ಬೇಸರಾಗಿತ್ತು. ಏನಾರು ಮಾಡಿ ಒಂದು ವ್ಯವಸ್ಥೆ ಮಾಡ್ಬೇಕಂತೇಳಿ ಗಂಡ್ಮಕ್ಳು ಸುಮ್ಮನಿದ್ರಿ, ಹೆಣ್ಮಕ್ಳು ಸುಮ್ಮನೆ ಇರಂಗಿಲ್ರಿ. ಎಲ್ಲ ಹೆಣ್ಮಕ್ಳು ಒಂದು ಸಣ್ಣದ ಮೀಟಿಂಗ್ ಮಾಡಿದ್ರೆ ಬೆಳಗ್ಗೆ ಹೋದ್ರೆ ಅವನ ಹತ್ರ, ನೋಡ್ರಿ ನಾವು ದಳದ ಇರ್ತೀವಿ, ನೀವು ದಿನ ರಾತ್ರಿ ಹಿಂಗೆ ಕುಡಿದು ಬಂದು ಗಲಾಟೆ ಮಾಡಂಗಿಲ್ಲ. ನಾವು ಇಲ್ಲಿ ತನಕ ಇವತ್ತು ಸುಧಾರಿಸಾರ, ನಾಳೆ ಸುಧಾರಿಸಾರ ಅಂದ್ವಿ, ನೀವು ಸುಧಾರಿಸೋ ಲಕ್ಷಣ ಕಾಣಲಿಲ್ಲ. ಮತ್ತು ಹಿಂಗೆಲ್ಲ ಮಾಡಿದ್ರೆ ಭಾಳ ವಜ್ಜಾಕೈತೆ ನೋಡ್ರಿ ಅಂತ. ಅವನೇ ಹೋಗ್ಬೇಕು ನಿಂಗವ ಅಂತಿಲ್ರಿ, ಬಾರಿ ಗಡ ಮುಡಿದ್ ನೋಡೋದು ತಪ್ಪ. ಅವನು ಒಂದು ಹಂಗೆ ಕಣ್ಣು ಕಿಸಿದ್ರೆ ಎದುರೇ ಬಿಡ್ಬೇಕು. ಹೇಳಿಬಿಟ್ಲೆ ಕೆಣಮಗಳು. ಮತ್ತು ಸಾಹೇಬ್ರ ಇದು ಸರಿ ಇರೋದಲ್ಲ ನೋಡ್ರಿ, ಮತ್ತು ಬೇರೆನೇ ಆಕೈತೆ ನೋಡ್ರಿ ಮತ್ತು ಅಂತ ಹೇಳಿದ್ಲು. ಇಲ್ರಿ ತಪ್ಪಾಗೈತಿ, ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ರಿ ಅಂದ. ಹೋದ ಮತ್ತು ಯಥಾಸ್ಥಿತಿ ಅವತ್ತು ರಾತ್ರಿ ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡು ಶಿಸ್ತು ಬೂಟ್ ಗಿಟ್ ಹಾಕೊಂಡೋಗಿದ್ದ, ಕೋಟ್ ಗಿಟ್ ಎಲ್ಲ ಪದಸಿರ. ಅವತ್ತು ಫುಲ್ ಟೈಟಾಗಿ ಬಂದ್ಬಿಟ್ರಿ. ದಿನಕ್ಕಿಂತ ಒಟ್ಟು ಹೆಚ್ಚಿಗೆ ಕೊಡ್ತಿದ್ ಮಗ ಅವ. ಬಂದ ಅಲ್ಲಿ 11 ಆಗಿತ್ತು ರೀ. ಬಡಗ್ ಬಂದ, ಇಲ್ಲಿ ತೆಗ್ದ, ಜಾಡ್ಸ್ವತ್ತ ಮಗ್ಲನ ಹೊಡಕ್ಕಂತ ಒಳಗೆ ಹೋದ. ಕೋಟ್ ಒಂದು ಬೀಸಿ ಹೋಗದ, ಪ್ಯಾಂಟ್ ಒಂದು ಕಡೆ ಬೀಸಿ ಹೋಗದ. ಆ ಬೂಟ್ ತಗೊಂಡು ತಂದೊಂದು ಆ ಟ್ರೇಸರ್ ಬಡಲ್ಲ ತಗೋದ. ನೆನಪಾಗ್ಬಿಡ್ತು ನಮ್ಗಲ್ಲಿ. ನೋಡ ಮುಂಜಾನೆ ಹೋಗಿ ಹೇಳಿವೆ ಅಲ್ಲಿ ಹೆಣ್ಮಕ್ಳು, ಇನ್ನು ಇದೊಂದು ಬೂಟ್ ಏನಾರ ಹೋಗಿದ್ದೆ ಅಂದ್ರೆ ನಾನು ಇದರಲ್ಲೇ ಹೊಡಿತಾರಲಿ ಅಂದವನು ಗಪ್ಪನ ಮೆಲ್ಲಕ್ಕೆ ಆ ಬೂಟ್ ಕಾಟಿನ ಬಿಡೋದಾಗಿಟ್ಟು ಗಪ್ಪನ ಸುಮ್ಮ ಹಾಕೊಂಡ್ಬಿಟ್ರಿ. ನೋಡ್ರಿ ಒಳಗಟ್ಟೆ ಕೇಳ್ತೀನಿ, ಯಾಕೆ ನಿಂಗವ ಅವ್ನು ದೊಡ್ಡದು ಕಸಬರಿಗೆ ಹಿಂಡಿನ ಹಿಡ್ಕೊಂಬಂದು ಬರೀಲಿ ಆ ಭಣ ನೋಡೇ ಬಿಡೋಣ ಅಂದು ಓಟ್ರು ಕೂಡಿ ರೂಮ್ಗೆ ನುಗ್ಗೇ ಬಿಟ್ರೆ. ಇನ್ನೂ ಮಾಡ್ಕೊಂಡಿದ್ವಿ ಕರ್ಸಿದ್ರ. ಯಾಕ್ರಿ ಏನು ತಪ್ಪು ಮಾಡಿದ್ರಿ ಅನ್ನೋದು. ಏನ್ರಿ ನೀವು ಅಂತಂದು, ನಿನ್ನೆ ನಿಮ್ಮ ಸಂಬಂಧ ನಮ್ಮ ಬೆಳತಂತೆ ನಿಂತಾಗಿಲ್ಲ ಅಂತಂದ ಹೆಣ್ಮಗಳು. ಯಾಕ್ರಿ ನಾ ಏನಂತದ್ದು ಮಾಡಿದೆ, ನೀವೇನಂದಿದ್ರಿ? ನಾ ಇನ್ಮೇಲೆ ತೊಂದರೆ ಕೊಡಂಗಿಲ್ಲ ಅಂದಿದ್ರಲ್ಲ. ನಿನ್ನೇನು ಮಾಡಿದ್ರಿ ನೀವು? ಒಂದು ಬೂಟ್ ಹೋಗಿದ್ರಿ, ಇನ್ನೊಂದು ಬೂಟ್ ಈಗ ಹೋಗಿತ್ತೀರಿ ಅಂತ ನಾವು ಬೆಳತನಕ ಕಾದ್ವಿ. ನೀವು ಇನ್ನೊಂದು ಬೂಟ್ ಅವಾಗ ಒಕ್ಕೊಟ್ಟು ಬಿಟ್ಟಿದ್ರೆ ನಾವು ಮಕ್ಕೊಂಡ್ಬಿಡ್ತಿದ್ವಿ. ಹಿಂಗಾಗಿ ನಮ್ಮ ನಿದ್ದೆ ಕಡಿಸಿದ್ರಿ ಅಂದಕ್ಕೆ ನಾವು ದೊಡ್ಡ ಕಸಬರಿಗೆ ಹಿಡಿದು ಪಟ್ಟ ಹೊಡೆದ್ ನೋಡ್ರಿ ಅವಾಗ. ಅವಾಗ ಅನಿಸ್ತು ನಮ್ಗೆ 2 ಬೂಟು ಒಮ್ಮೆ ಹೋಗಿಬೇಕಾಗಿತ್ತಲ್ಲ ಅಂತೇಳಿ.